ಎಲ್ಲರಿಗೂ ನಮಸ್ಕಾರ. ನಮ್ಮ ಮುಂಚೆ ಇರೋ ಸ್ಪೀಕರ್ಸ್ ಎಲ್ಲ ಇಷ್ಟು ಚೆನ್ನಾಗಿ ಮಾತಾಡ್ಬಿಟ್ರೆ ನಮ್ಗೊಂದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕೆಂದರೆ ಎಷ್ಟೊಂದು ಪಾಯಿಂಟ್ಸ್ನ ಕವರ್ ಮಾಡಿಬಿಟ್ಟಿರ್ತಾರೆ. ಸೊ ಫಸ್ಟ್ ಆಫ್ ಆಲ್ ಕೃತಜ್ಞತಾ ಭಾವದಿಂದನೇ ನಾನು ಇವತ್ತಿನ ಈ ಒಂದು ಮಾತನ್ನು ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ಧನಂಜಯ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕನ್ಸಿಡರಿಂಗ್ ಮೀ ಟು ಬಿ ಒನ್ ಆಫ್ ದ ಗೆಸ್ಟ್ಸ್ ಈ ಈವೆಂಟ್ಗೆ. ಎರಡನೇದಾಗಿ ಜನಾರ್ದನ್ ಸರ್, ನಿಮಗೂ ಕೃತಜ್ಞತಾ ಭಾವ, ಬಿಕಾಸ್ ನಾನು ನಿಮ್ಮ ಸ್ಟೂಡೆಂಟ್ ಆಗಿದ್ದೆ. ನೀವು ಕೂಲೆಸ್ಟ್ ಲೆಕ್ಚರರ್ ಅಂತ ಇವಾಗ ಹೇಳಿದ್ರು, ಬಟ್ ಕೂಲೆಸ್ಟ್ ಲೆಕ್ಚರರ್ಗೂ ಕೂಡ ಕೋಪ ಬರ್ಸಿ ಒಂದು 2-3 ಸತಿ ಅವ್ರು ನನ್ನ ಕ್ಲಾಸಿಂದ ಹೊರ ಹಾಕಿದ್ದಾರೆ. 1999 ಬ್ಯಾಚ್ BCom. ಸೊ ಈ ಥರ ಎಷ್ಟೋ ಜನ ನಮ್ಮ ಒಂದು ವ್ಯಕ್ತಿತ್ವವನ್ನು ರೂಪಿಸಿರೋ ಎಲ್ಲರಿಗೂ ಕೃತಜ್ಞತಾ ಭಾವದಿಂದ ಈ ಒಂದು ಮಾತನ್ನು ಸ್ಟಾರ್ಟ್ ಮಾಡ್ತೀನಿ. ಇವಾಗ ಬುಕ್ಕಿಗೆ ಬರೋದಾದರೆ, ಸೊ ವೆರಿ ಆನೆಸ್ಟ್ಲಿ ನಾನು ಬುಕ್ ಓದಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ತುಂಬ ಈಸಿಯಾಗಿದೆ, ಆರಾಮಾಗಿ ಓದ್ಕೊಂಡು ಹೋಗ್ಬೋದು. ಎಸ್ಪೆಷಲಿ ಅನಿರುದ್ಧ ಹಾಗೂ ಆಥರಿನ ನಡುವೆ ಆ ಒಂದು ಬ್ಯಾಂಟರ್ ಏನಿದೆ ನಂಗೆ ತುಂಬ ಇಷ್ಟ ಆಯಿತು. ಈ ಹೊಸ ಪೀಳಿಗೆಗೆ ಒಂದು ತುಂಬ ಅನುಗುಣವಾಗಿತ್ತು ಆ ಬ್ಯಾಂಟರ್. ವೆರಿ ಲೈಟ್, ಹೊಸ ಜಾರ್ಗನ್ಸ್ನ ಯೂಸ್ ಮಾಡಿ ಅದು ಈಸಿಯಾಗಿ ಓದಿಸ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತು. ಬಟ್ ಓದ್ತಾ ಓದ್ತಾ ನಂಗೆ ಏನು ಗೊತ್ತಾಗಿದ್ದು ಅಂತಂದರೆ, ಎಷ್ಟೋ ಡೈಮೆನ್ಷನ್ಸ್ನ ಓಪನ್ ಮಾಡ್ತಾ ಹೋಯಿತು ಈ ಬುಕ್ಕು. ಸೊ ಫಸ್ಟ್ ಡೈಮೆನ್ಷನ್ ನಂಗೆ ಏನಾಯಿತು ಅಂತಂದರೆ, ಈ ಹಿಂದಿನ ಕಾಲದಲ್ಲಿ ಈಗ ಏನು ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ತೀವಿ, ಇದು ಸರ್ವೇ ಸಾಮಾನ್ಯವಾಗಿ ಸಹಜವಾಗಿ ಎಲ್ಲರಲ್ಲೂ ಬರ್ತಾ ಇದ್ದಿದ್ದ ಒಂದು ಗುಣಗಳು. ಬಟ್ ಇವಾಗ ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ, ಅದನ್ನು ನಾವು ಕಂಪೈಲ್ ಮಾಡಿ ಬುಕ್ ಮಾಡಿ ನಾವು ಎಲ್ಲರಿಗೂ ಥ್ಯಾಂಕ್ ಯು ಹೇಳಿ ನಿಮ್ಮ ಜೀವನದ ಒಂದೊಂದು ಡೈಮೆನ್ಷನ್ಗೂ ಅಂತ ಹೇಳೋ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಬಿಕಾಸ್ ವಿ ಆರ್ ಆಲ್ ಲಿವಿಂಗ್ ಇನ್ ಅ ವೆರಿ ಸೆಲ್ಫ್ ಅಬ್ಸಾರ್ಬ್ಡ್, ಒಂದು ಸೆಲ್ಫ್ ಕನ್ಸ್ಯೂಮ್ಡ್ ಸೊಸೈಟಿ. ಎಷ್ಟು ಒಂದು ವಿಜುವಲಿ ಇರ್ಬೋದು, ನಾವು ಸೋಷಿಯಲ್ ಮೀಡಿಯಾನ ನೋಡ್ಕೊಂಡಿರ್ಬೋದು, ಒಂದು ಕನ್ಸ್ಯೂಮ್ ಆಗ್ಬಿಟ್ಟಿದ್ದೀವಿ ನಾವು ಎಂಟೈರ್ ಕಾಂಟೆಂಟಿಂದ. ಸೊ ಇಂಥ ಒಂದು ನಿಟ್ಟಿನಲ್ಲಿ ದಿಸ್ ಬುಕ್ ಟುಡೇ ಇಸ್ ವೆರಿ ವೆರಿ ರೆಲಿವೆಂಟ್ ಅಂತ ನನಗೆ ಅನ್ನಿಸ್ತು. ಒಂದು ಅಫ್ಕೋರ್ಸ್ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಿರೋ ರೀತಿ ನಂಗೆ ತುಂಬ ಇಷ್ಟ ಆಯಿತು ಧನಂಜಯ್. ಬಿಕಾಸ್ ಎಲ್ಲೂ ಪ್ರೀಚಿ ಆಗಿರಲಿಲ್ಲ, ಯಾರು ಇದು ಮಾಡಿ ಅದು ಮಾಡಿ ಅಂತ ಹೇಳಿರಲಿಲ್ಲ. ತುಂಬ ಹ್ಯೂಮರ್ ಇತ್ತು ಅದಕ್ಕೆ. ಆಮೇಲೆ ತುಂಬ ಯಾವುದೂ ತುಂಬ ಲಾಂಗ್ ಸ್ಟೋರೀಸ್ ಅಂತ ಇರಲಿಲ್ಲ, ತುಂಬ ಕ್ರಿಸ್ಪಾಗಿ ಹೇಳಿದ್ರಿ. ಸೊ ದ್ಯಾಟ್ ಮೇಡ್ ಇಟ್ ಈವನ್ ದ ಮೋರ್ ಬ್ಯೂಟಿಫುಲ್ ಆ್ಯಕ್ಚುಲಿ. ಸೊ ಓದಿಸ್ಕೊಂಡೇ ಹೋಯ್ತು, ಅವ್ರು ಸರ್ ಹೇಳ್ತಾ ಇದ್ದಂಗೆ ತುಂಬ ಬೇಗ ಮುಗ್ದೋಯ್ತು ಅಂತ ಅನ್ನಿಸ್ತು. ಸೊ ನನಗೆ ಬಹುಶಃ ನಿಮ್ಮ ನೆಕ್ಸ್ಟ್ ಬುಕ್ಕಿಂದ ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತಂದರೆ, ಪ್ರಾಬಬ್ಲಿ ಯು ಶುಡ್ ಗಿವ್ ಇಸ್ ಮೋರ್ ಕಾಂಟೆಂಟ್, ಡೀಪರ್ ಪರ್ಸ್ಪೆಕ್ಟಿವ್ಸ್. ಯಾಕೆ ಅಂತಂದರೆ ನಾವೆಲ್ಲ ತುಂಬ ಕ್ಯೂರಿಯಾಸಿಟಿ ಇರೋವಂಥ ರೀಡರ್ಸು, ಹಾಗಾಗಿ ಡೀಪರ್ ಪರ್ಸ್ಪೆಕ್ಟಿವ್ಸ್ ಇರೋವಂಥ ಒಂದು ಬುಕ್ ಇದ್ದರೆ ದಟ್ ಈಸ್ ವಾಟ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು. ಅದನ್ನು ಬೇಗ ಬರೆಯಿರಿ. ಸೊ ಇನ್ನೊಂದು ನನಗೆ ಬಂದಂಥ ಒಂದು, ಐ ಡೋಂಟ್ ವಾಂಟ್ ಟು ರಿವೀಲ್ ಟು ಮಚ್, ಬಟ್ ಸ್ವಲ್ಪ ಹೇಳಬೇಕು ಅಂತಂದರೆ, ನಮ್ಮದು ಆ ಒಂದು ಜನರೇಷನಲ್ ಗ್ಯಾಪ್ ಕೂಡ, ಆಸ್ಪಿರೇಷನ್ಸ್ ಕೂಡ ಅವರು ತುಂಬ ಚೆನ್ನಾಗಿ ಅದನ್ನು ಮುಂದಿಟ್ಟಿದ್ದಾರೆ. ಹಿಂದಿನ ಕಾಲದವ್ರಿಗೆ ಮ್ಯಾಸ್ಲೋಸ್ ಹೈರಾರ್ಕಿ ಥಿಯರಿ ಮೂಲಕನೇ ಹೋದರೆ ನಾವು, ಸೊ ಫುಡ್, ಸೇಫ್ಟಿ, ಹೌಸಿಂಗ್ ಇದು ಕೂಡ ಇಲ್ಲದೆ ಇರೋವಂಥ ಕಾಲದಲ್ಲಿ ನಾವು ಅವೆಲ್ಲ ಮಾಡ್ತಾ ಇದ್ವಿ. ಅದಕ್ಕೆಲ್ಲ ನಾವು ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ವಿ. ಸೊ ಯಾರಿಗೋ ಒಂದು ಊಟ ಇಲ್ಲ ಅಂದರೆ, ಎಜುಕೇಷನ್ ಇಲ್ಲ ಅಂತಂದರೆ, ಅಥವಾ ಶೆಲ್ಟರ್ ಇಲ್ಲ ಅಂತಂದರೆ ಬರೋರು ಜನ ಮುಂದೆ ಅವ್ರಿಗೆ ಅದನ್ನೆಲ್ಲ ಪ್ರೊವೈಡ್ ಮಾಡೋಣ ಅಂತ. ಬಟ್ ಈಗಿನ ಕಾಲದಲ್ಲಿ ಬಹುಶಃ ಅದೆಲ್ಲನೂ ಫುಲ್ಫಿಲ್ ಆಗೋಗಿದೆ. ಈಗ ನಾವೆಲ್ಲ ಒದಾಡ್ತಾ ಇರೋದು ಸೆಲ್ಫ್ ಎಸ್ಟೀಮ್ ನೀಡ್ಸ್ಗೋಸ್ಕರ ಅಷ್ಟೇ. ಸೊ ಈಗಿನ ಜನ್ರೇಷನ್ ಪ್ರಾಬಬ್ಲಿ ಐಡೆಂಟಿಟಿ ಕ್ರೈಸಿಸಲ್ಲಿ ಇರ್ತಾರೆ ಹೊರತು, ಬಿಕಾಸ್ ಆಲ್ ಅದರ್ ನೀಡ್ಸ್ ಆರ್ ಫುಲ್ಫಿಲ್ಡ್. ಸೊ ನಮ್ಗೆ ಯಾವುದಕ್ಕೂ ಈಗ ಹಂಗರೇ ಇಲ್ಲ ಈಗ ನಮ್ಮ ಈಗಿನ ಪೀಳಿಗೆಗೆ. ಸೊ ಆ ಒಂದು ಆಸ್ಪೆಕ್ಟು ಈ ಬುಕ್ ಆ್ಯಕ್ಚುಲಿ ಹೊರತರುತ್ತೆ. ಬಟ್ ಇನ್ನೊಂದು ಭಯ ಏನಿದೆ ಅಂತಂದರೆ, ಈಗ ಎಂಟೈಟಲ್ಮೆಂಟ್ ಏನಾದರೂ ಬಂದ್ಬಿಡುತ್ತಾ ನಮ್ಮ ಜನ್ರೇಷನ್ಗೆ ಅಂತ. ಈ ಬುಕ್ ಓದ್ಬಿಟ್ಟು ಎಲ್ಲದಕ್ಕೂ ಯುನೋ ನಾನು ಥ್ಯಾಂಕ್ಸ್ ಹೇಳಿಸ್ಕೊಳ್ಳೇಬೇಕು, ಬಿಕಾಸ್ ನಾನು ಇದು ಮಾಡಿದ್ದೀನಿ. ಗ್ರ್ಯಾಟಿಟ್ಯೂಡ್ ಎಲ್ಲರಿಗೂ ಇರಲೇಬೇಕು. ನಾನು ಹಿಂಗೆ ಹೆಲ್ಪ್ ಮಾಡಿದೆ, ಸೊ ಯು ಹ್ಯಾವ್ ಟು ಥ್ಯಾಂಕ್ ಮೀ. ನಾನು ಇವತ್ತು ನಿಮ್ಮೊಂದು ಊಟ ಕೊಟ್ಟೆ, ಪ್ಲೀಸ್ ಥ್ಯಾಂಕ್ ಮೀ ಅನ್ನೋ ಒಂದು ಜನ್ರೇಷನ್ ಆಗ್ಬಿಡತ್ತಾ ಅನ್ನೋ ಒಂದು ಭಯನೂ ಇದೆ. ಬಟ್ ತುಂಬ ತುಂಬ ಅದ್ಭುತವಾಗಿ ಬರೆದಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ನರೇಟಿವ್ಸ್, ವೆರಿ ತುಂಬ ಅನಿಕ್ಡೋಟ್ಸ್ ಇರಲಿ, ನೀವು ಅದೊಂದು ಎಲ್ಲನೂ ಕಂಬೈನ್ ಮಾಡಿರೋ ರೀತಿ ತುಂಬ ಚೆನ್ನಾಗಿದೆ. ಸೊ ಐ ಪ್ಲೀಸ್ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಬೈ ದಿಸ್ ಬುಕ್. And once again, I am looking forward to more and more from all of you. So thank you very much.